ಮಾಡ್ಕೊಂಡು ಇನ್ನು ಉಳಿದಿರ್ತಕ್ಕಂಥ ಅವರ ರಾಜ್ಯದ ಸಿದ್ದು ಸಾವದಿ ಅವರೇ ಕೂತ್ಕೊಂಡು ಮಾತಾಡ್ತೀರಿ, ಏನಾಗಿದೆ ಕೂತ್ಕೊಳ್ಳಿ, ಆಯ್ತಾಗಿ ಕೂತ್ಕೊಂಡು ಯಾಕೆ ಮಾತಾಡ್ತೀರಿ? ನಾಳೆ ಕೇಳ್ಕೆ ಬಂದು ಓದ್ಕೆ ಬಂದು ಹೇಳ್ರಿ. ಶಿವಲಿಂಗ ಅವ್ರು ನಿಮ್ಮ ಮಾತಾಡಿ ಹೇಳಿ. ಈಗ ಅದಕ್ಕೆ ಕೂತ್ಕೊಂಡು ಮಾತಾಡ್ಬೇಕಲ್ಲಿ, ಹೇಳಿದ್ರೆ ನಾವು ಕೇಳಲ್ವಾ? ಶಿವಲಿಂಗ ಅವ್ರೆ ನೀವು ಕಂಟಿನ್ಯೂ ಮಾಡಿ, ಕೂತ್ಕೊಂಡು ಯಾರು ಮಾತಾಡಿ ಕಮೆಂಟ್ ಮಾಡಬೇಡಿ. ಸುಮ್ಮನೆ ಯಾಕೆ ಸುಳ್ಳು ಹೇಳಕ್ ಬಂದಿದ್ವಿ, ಇಲ್ಲಿ ರೆಕಾರ್ಡ್ ಇದೆ, ನೀವು ಕಂಟಿನ್ಯೂ ಮಾಡಿ. ಸುಮ್ಕಿರ್ಬೇಕು, ತೊಂದರೆ ಮಾಡಬಾರ್ದು. 2,10,00,000 ಕೋಟಿ ಇವ್ರಿಗೆ ಕೊಟ್ಟಿದ್ದಾರೆ. ಇನ್ನ ಬಾಕಿ ರಾಷ್ಟ್ರಗಳ ಬಗ್ಗೆ ಎಲ್ಲ ನಾನು ಮಾತಾಡಕ್ ಹೋಗಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ನಾನು ಬಾಕಿ ರಾಜ್ಯಗಳ ವಿಚಾರಕ್ಕೆ ಹೋದ್ರೆ ಇನ್ನೂ ಸ್ವಲ್ಪ ಇವರು ಕಸಿವಿಸಿ ಆಗ್ತಾರೆ. ಟೈಮ್ ಬೇರೆ ನೀವು ಕೊಡಲ್ಲ, ನೀವು ಅಲ್ಲೇ ಹೇಳಿದಿರಿ ಇಷ್ಟೇ ಟೈಮಲ್ಲಿ ಮಾತಾಡಿ ಮುಗಿಸ್ಬೇಕು ಅಂತ. ನಾನು ಆಮೇಲೆ ನಮ್ಮ ರಾಜ್ಯ ಸರ್ಕಾರ ಏನೂ ಮಾಡಿಲ್ಲ ಅಂತಾರಲ್ಲ, ಅದಕ್ಕೆ ಸ್ವಲ್ಪ ಬರ್ತೀನಿ. ನಮ್ಮ ರಾಜ್ಯ ಸರ್ಕಾರದ ಬಜೆಟ್ಟಿನ ವಿಶ್ಲೇಷಣೆ ಬರ್ತೀನಿ. ಈಗ ನಮ್ಮ ಶಿಕ್ಷಣ ಇಲಾಖೆಗೆ 47,224 ಕೋಟಿ ಇಟ್ಟಿದ್ದಾರೆ. ಈ ತಾಪತ್ರನಲ್ಲೂ ಈ ಕೇಂದ್ರ ಸರ್ಕಾರದ ಹೊಡೆತದಲ್ಲೂ ಇಷ್ಟನ್ನ ಇಟ್ಟಿದ್ದಾರೆ. ಅದರಲ್ಲಿ ನನಗೆ ಪ್ರಿಯವಾದಂಥದ್ದು ಒಂದು ಏನು, KPSC ಶಾಲೆಗಳು ಯಾತಕ್ಕೆ ಬೇಕು? ಉಳ್ಳುವವರು ಶಿವಾಲಯ ಕಟ್ಟುವರಯ್ಯ ಅಂತಾರೆ. ಹಂಗೆ ಹಳ್ಳಿಗಾಡಿನಲ್ಲಿ ಎಲ್ಲರ ಮಕ್ಕಳು ಇವತ್ತು ಇಂಗ್ಲಿಷ್ ಮೀಡಿಯಂನಲ್ಲಿ ಓದಬೇಕು, LKG UKG ಇಂದಲೇ ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿಸ್ಬೇಕು ಅಂತ ಒಬ್ಬ ಗಾರೆ ಕೆಲಸ ಕಾರ್ಮಿಕ ಕೂಡ ಪ್ರಯತ್ನ ಪಡ್ತಾ ಇದ್ದಾನೆ. ಅಲ್ಲೇನಾಗಿದೆ ಗೊತ್ತಾ, ಒಂದು ಊರಿಗೆ 50ರಿಂದ 60 ತಾಲೂಕು ಕೇಂದ್ರದಿಂದ ವ್ಯಾನ್ಗಳು ಬರ್ತವೆ. 50ರಿಂದ 60 ಮಂದಿ ನಿಂತ್ಕೊತವೆ ಕಾನ್ವೆಂಟಿಗೆ ಕರ್ಕೊಂಡು ಹೋಗೋಕ್ಕೆ. ಆ ಕಾನ್ವೆಂಟ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಮತ್ತೆ ಪುನಃ ಇಷ್ಟುದ್ದ ಇರುತ್ತೆ UKG LKG ಮಗು, ಅದನ್ನೂ ಸಹಿತ ಕರ್ಕೊಂಡು ಹೋಗ್ತಾರೆ. ನಾನು ಕಳೆದ ಸಾರಿ ಇದ್ರ ಬಗ್ಗೆ ಭಾಷಣ ಮಾಡಿದಾಗ ಹೇಳಿದ್ರು, ಮುಖ್ಯಮಂತ್ರಿಗಳು ಸ್ಪಂದಿಸಿ 2,500 ಕೋಟಿ ಕೊಟ್ಟರು. ಈ ಸಾರಿನೂ ಕೊಟ್ಟಿದ್ದಾರೆ. ನಮ್ಮ ವಿದ್ಯಾಮಂತ್ರಿಗಳು ಕೆಲಸ ಮಾಡಿದ್ದಾರೆ. ಅದಕ್ಕೆ ಏನಾದರೂ ಮಾಡಿ ಕಾಯಕಲ್ಪ ಕಲ್ಪಿಸ್ಬೇಕು ಅಂತ ಮಾಡಿದ್ದಾರೆ. ಇವತ್ತು ಆ ಬಡವರು ಯಾರು ಮೈಕ್ರೋ ಸಾಲ ಮಾಡಿರೋ ಮಹಿಳೆಯರು ಅಂತೇಳಿ ಹೇಳ್ತಾ ಇದ್ರಲ್ಲ, ಯಾಕೆ ಮೈಕ್ರೋ ಸಾಲ ಮಾಡಿದ್ರು ಗೊತ್ತಾ? ಮಹಿಳೆಯರು ಅವ್ರ ಮಕ್ಕಳಿಗೆ ತಿಂಗಳಾಯ್ತು ಅಂದ್ರೆ ವ್ಯಾನ್ ಇನ್ಚಾರ್ಜು, ಕಾನ್ವೆಂಟ್ಗೆ ಫೀಸು, ಇದನ್ನ ಕಟ್ಟಕ್ಕೋಸ್ಕರ ಮಾಡ್ತಾ ಇದ್ರು ಹೆಂಗಸರುಗಳು ಸಾಲನ, ಮೈಕ್ರೋ ಸಾಲನ. ಅದನ್ನು ತಪ್ಪಿಸ್ಬೇಕು. ಇವತ್ತು ಒಂದು ಕೇಂದ್ರದಲ್ಲಿ KPSC ಶಾಲೆ ಮಾಡಿ UKG LKG ಇಂದ ಹಿಡಿದು ಅಪ್ ಟು PUC ವರೆಗೆ ಒಂದು ಕೇಂದ್ರದಲ್ಲಿ ಒಂದು ಊರಿನಲ್ಲಿ ತಗೊಂಡು ಆ ಗ್ರಾಮಗಳಿಂದ ಮಕ್ಕಳನ್ನ ಸರ್ಕಾರಿ ಸ್ವಂತ ವಾಹನದಲ್ಲಿ ತಂದು ಅವ್ರಿಗೆ ಬಿಸಿ ಊಟ ಹಾಕಿ ಅವ್ರಿಗೆ ಇಂಗ್ಲಿಷ್ ಕಳಿಸೋದಕ್ಕಿಂತ ಪುಣ್ಯ ಏನಾರ ಐತಾ ಸ್ವಾಮಿ ವಿದ್ಯಾಕ್ಷೇತ್ರದಲ್ಲಿ ಇದೆಯಾ? ಅಧ್ಯಕ್ಷರೇ, ಇನ್ ಬಾಕಿ ಬಗ್ಗೆ ಆಮೇಲೆ ಅಧ್ಯಕ್ಷರೇ ಒಂದೇ ನಿಮಿಷ ಅಧ್ಯಕ್ಷರೇ, ಆ KPS ಶಾಲೆದೊಳಗ ಟೀಚರ್ಸ್ ಯಾರು ಅಧ್ಯಕ್ಷರೇ? ಮತ್ತೆ ಮಾತಾಡಿ, ಯಾರು? ನಾವು ನೀವು ಚರ್ಚೆ ಮಾಡಬೇಡಿ, ನೀವು ಚರ್ಚೆಗೆ ಮಾಡ್ತೀವಿ. ಚರ್ಚೆ ಮಾಡಬಾರ್ದಪ್ಪ. ಅಲ್ಲ ಅಧ್ಯಕ್ಷರೇ, ಅಲ್ಲಿ ಕಲ್ಸೋರು ಯಾರು ಅಧ್ಯಕ್ಷರೇ? ನೀನ್ ಶಿಕ್ಷಕರು ಮತ್ತೆ ಚರ್ಚೆ ಮಾಡಿ ಮಾತಾಡುವಾಗ ಅಲ್ಲ ಇದನ್ನು ತೊಂದರೆ ಹೇಳಬೇಕಲ್ಲ. ನೀವು ಮಾತಾಡಿ, KPS ಶಾಲೆಗಳು ಆಯ್ತು ಕೂಡಲೇ ಸರ್ ನೀವು ಮಾತಾಡಿ. ಸಚಿವರಿಗೆ ಧನ್ಯವಾದ ಹೇಳಿ. ನೋಡಿ, ಅನಗತ್ಯವಾಗಿ ಮಾತಾಡಬೇಡಿ. ಐ ಟೆಲಿಂಗ್ ಯು, ನಾನು ಹೇಳ್ದು ಕೇಳಿ. ನೀವು ಫಸ್ಟ್ ಟೈಮ್ MLA, ನಾನು ಹೇಳ್ದು ಕೇಳಿಯಪ್ಪ. ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮ್ ಹೇಳ್ಬೇಕಂತಲ್ಲ ನಿಮ್ಗೆ. ಒಂದ್ ಸೆಕೆಂಡ್ ನಿಮ್ಗೆ ಯಾಕೆ ಚಲೋ ಆಗಿದೆ? KPS ಶಾಲೆಗಳು ಮಾಡ್ಲತ್ತೀರಿ, ಶಿಕ್ಷಕರು ನಾನು ಹೇಳ್ದು ಕೇಳಿ. ಮಕ್ಕಳಿಗೆ ಇಂಗ್ಲಿಷ್ ಕಲ್ಸೋರು ಯಾರು? ಆಯ್ತು, ಒಂದ್ ಸೆಕೆಂಡ್. ಮಕ್ಕಳು ಇಂಗ್ಲಿಷ್ ಕಲ್ಸೋರು ಯಾರು ಹೇಳ್ಬೇಕಲ್ಲ ಸರ್ಕಾರ ನಮ್ಗ. ನಾನು ಹೇಳ್ತೇನೆ, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಐ ಆಮ್ ಟೆಲಿಂಗ್, ಕೂತ್ಕೊಳ್ಳಿ. ನಾನೆಲ್ಲ ಸದಸ್ಯರು ಹೇಳೋದಿಷ್ಟೇ, ಇದು ಬಜೆಟ್ನಲ್ಲಿ ಆ ಸದಸ್ಯರು ಮಾತಾಡ್ತಾರೆ. ಆ ಸದಸ್ಯರು ಮಾತಾಡುವಾಗ ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದು ವಿಚಾರ ಇಲ್ಲ. ನಾನು ನಿಮಗೆ ಈ ವಿಚಾರದಲ್ಲಿ ಏನು ಹೇಳಬೇಕು, ನಾನು ನಿಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಾಗ ಇದನ್ನೆಲ್ಲ ನೀವು ಹೇಳಿ. ನೀವು ಇದನ್ನೆಲ್ಲ ಈಗ ಮತ್ತೆ ನಾಳೆ ಮಾತು ಏನು ಮಾತಾಡ್ತೀರಿ ನೀವು? ಅಧ್ಯಕ್ಷರೇ, ನಾನು ಟೀಚರ್ ಕೆಲಸ ಮಾಡಿದ್ದೀನಿ. ತಾವು ಕೊಟ್ಟಂತ KPS ಶಾಲೆಗಳೊಳಗ ಕಲ್ಸಕ್ಕೆ ಟೀಚರ್ ಆಯ್ತು, ನೀವು ಮಾತಾಡಿ. ಇದನ್ನು ತಮ್ಗೆ ಗೊತ್ತಾಗಬೇಕಲ್ಲ, ನಾನು ಸದನ ಕೇಳಬೇಕಲ್ಲ. ಕೈ ಮಾಡುವುದು ಮಾತಾಡಿ. ಅರೆ ಮಕ್ಕಳ ಭವಿಷ್ಯ ಹಾಳು.
ಅಧ್ಯಕ್ಷರೇ, ಅಲ್ಲ, ಯಾರು KPS ಶಾಲೆಗಳಿಲ್ಲ. ನೀವು ಮಾತಾಡಿ ಮತ್ತೆ ಏನ್ ಮಾತಾಡ್ಬೇಕಾದ್ರೆ ಮಾತಾಡಪ್ಪ. ನೀವೆಲ್ಲ ಈಗ ಮತ್ತೆ ನೀವೇನು ಮಾತಾಡ್ತೀರಿ? ಅಲ್ಲ ಈಗ ಮಾತಾಡಿದ್ರೆ ಏನ್ ದೊಡ್ಡ ಸನ್ಮಾನ್ಯ ಅಧ್ಯಕ್ಷರೇ, ನಾನು ಒಂದೇ ನಿಮಿಷ ಬಸ್ ನಮ್ಮ ಸ್ನೇಹಿತರು ಸಲ್ಗಾರ್ ಅವರು ಕೂತ್ಕೊಳ್ಳಿ. ಹೇಳಿದ್ದು ಅವ್ರೇನು ಅಲ್ಲಲ್ಲ ಒಂದ್ ನಿಮಿಷ ಅವ್ರು ಹೇಳಿದ್ದೇನು, ಈಗ ಇಂಗ್ಲಿಷ್ ಕಲ್ಚರ್ ಬೇಕಲ್ಲ, ನಿಜ. ನಮ್ಮ ಪ್ರೈಮರಿ ಸ್ಕೂಲ್ TCH ಮಾಡಿರ್ತಕ್ಕಂಥವ್ರಿಗೆ ಇಂಗ್ಲಿಶಿನ ಜ್ಞಾನ ಇಲ್ಲ, ಅದಕ್ಕೋಸ್ಕರಲೇ ಎಲ್ಲ ನಗರಕ್ಕೆ, ನಗರ ಪ್ರದೇಶಕ್ಕೆ ಕಾನ್ವೆಂಟ್ಗಳಿಗೆ ಕಳಿಸ್ತಾ ಇದ್ದಾರೆ. ಆದರೆ ಈಗ ಮಾಡಿರ್ತಕ್ಕಂಥ ಕಾನೂನಿನಲ್ಲಿ ಇಂಗ್ಲಿಷ್ ಟೀಚರ್ಗಳನ್ನ ನೇಮಿಸಿ KPS ಶಾಲೆ ಮಾಡೋದು, ಅದಕ್ಕೆ ಬಜೆಟ್ನಲ್ಲಿ ಹಣ ಇಟ್ಟಿದ್ದಾರೆ. ಅದನ್ನು ತಿಳ್ಕೋಬೇಕು ತಾವು ಅಷ್ಟೇ. ಅಲ್ಲ ಶಿವಲಿಂಗೇಗೌಡ್ರೆ, KPSC ಮಾನ್ಯ ಸಭಾಧ್ಯಕ್ಷರೇ, KPSC ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಇಂಗ್ಲಿಷ್ ಟೀಚರ್ಗಳು ಅಲ್ಲಿದ್ದಾರೆ KPSC ಶಾಲೆಗಳಲ್ಲಿ. ಅದು ಸರ್ಕಾರದ ನಿರ್ಧಾರ ಕರೆಕ್ಟ್ ಆಗಿದೆ. ನಾನು ಆ ಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಾನು ನನ್ನ ಮೇಲೆ ಒಂದು ಗೋಟ ಅಂತ ಹೇಳಿ ಕೂತ್ಕೊಳ್ಳಿ. ಈಗ ನೀವು ಶರಣ್ ಸಿಡೌನ್ ಏನ್ ಮಾತಾಡ್ತೀರಿ? ನೀವು ಶಾಲೆ ಬಗ್ಗೆ ಮಾತಾಡ್ತೀರಿ. ಶಾಲೆ ಮಕ್ಕಳಷ್ಟು ಶಿಸ್ತು ನಿಮ್ಗೆಲ್ಲ. ಶಾಲೆ ಬಗ್ಗೆ ಮಾತಾಡ್ತೀರಿ ನೀವು. ಮಕ್ಕಳ ಶಿಸ್ತು ಸ್ವಲ್ಪ ಕಲಿಯಿರಿ. ಸನ್ಮಾನ್ಯ ಅಧ್ಯಕ್ಷರೇ, ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವತ್ತು ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ದೃಷ್ಟಿಯಿಂದ ಗ್ಯಾರಂಟಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನು ತಂದಿದ್ದಾರೆ. ಗೃಹಲಕ್ಷ್ಮಿ ಕಾರ್ಯಕ್ರಮ ಇವತ್ತು ನಾವು ಹಳ್ಳಿಗಾಡಿನಿಂದ ಬಂದಿದ್ದೇವೆ. 2000 ಅನ್ನೋದು ಇವತ್ತಿನ ಆರ್ಥಿಕ ವ್ಯವಸ್ಥೆಯಲ್ಲಿ ಬಹಳ ಸಣ್ಣದು ಅಂತೇಳಿ ಎಲ್ಲರ ಭಾವನೆ ಇದೆ. ಅದನ್ನೇ ಕ್ರೋಢೀಕರಿಸಿ ಫರ್ ಕ್ಯಾಪಿಟಾ ಇನ್ಕಮ್ ಇವತ್ತು ಆ ಮಹಿಳೆಯರು ಸೇರ್ತಾರೆ ಒಂದೆಡೆ. ಆ 2000 ರೂಪಾಯಿ ಬರುತ್ತಲ್ಲ, ಬಿಡಿಸ್ಕೊಂಡು ಚೀಟಿ ಮಾಡ್ತಾರೆ, ಫಂಡ್ ಮಾಡ್ತಾರೆ. ಫಂಡ್ ಮಾಡಿ ಒಬ್ಬೊಬ್ರು ಒಂದೊಂದು ತಿಂಗಳು ಒಬ್ಬೊಬ್ರಿಗೆ ದುಡ್ಡು ಕೊಡ್ತಾರೆ. ನಮ್ಮ ದುಡ್ಡೆಲ್ಲ ನೀನು ತಗೋಂತ ಅವ್ರು ಹೋಗಿ ಒಂದು ಬೋರ್ ಕೊರಿಸ್ತಾರೆ. ಇದು ಗೊತ್ತಿಲ್ಲ. ಹಳ್ಳಿ ಕಡೆ ಸ್ವಲ್ಪ ಹಳ್ಳಿ ಕಡೆ ಯೋಚನೆ ಮಾಡಬೇಕು. ನಮ್ಮಲ್ಲೆಲ್ಲ ಮಾಡ್ತಾರೆ, ನಿಮ್ಮ ಕಡೆ ಮಾಡ್ತಾರೋ ಇಲ್ಲೋ ನಮಗೆ ಗೊತ್ತಿಲ್ಲ. ಸ್ತ್ರೀ ಶಕ್ತಿ ಸಂಘಗಳು ಈ ಹಣವನ್ನು ಉಪಯೋಗಿಸ್ಕೊಂಡು ಅದನ್ನು ಫಂಡ್ ಮಾಡಿ ಅದರಿಂದ ಅವರ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ಹೆಚ್ಚಿಗೆ ಮಾಡಿದ್ದಾರೆ. ಇದನ್ನ ನೀವು ಟೀಕೆ ಮಾಡ್ತಿರಲ್ಲ, ಇದು ಸಾಮಾಜಿಕ ಭದ್ರತೆ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಮಹಿಳೆಯರ ಸಬಲೀಕರಣ, ಇದನ್ನ ಯೋಚನೆ ಮಾಡ್ತಕ್ಕಂಥ ಕೆಲಸ ಮಾಡಿದಾರಲ್ಲ, ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಲ್ಲ. ಯೋಚನೆ ಮಾಡಿದ್ರೆ ಇನ್ನೂ ಬೇಕಾದಷ್ಟಿದೆ. ಆದ್ರೆ ಡೈರೆಕ್ಟ್ ಇಂಡೈರೆಕ್ಟ್ ಬೇಡ. ನಾನು ಕೊನೆಗೆ ಹೇಳ್ತೀನಿ, ಅದು ಡೈರೆಕ್ಟ್ ಇಂಡೈರೆಕ್ಟ್ ಬೇಡ. ಸಮಾಜ ಕಲ್ಯಾಣ ಇಲಾಖೆನಲ್ಲಿ ಇದೆ, ಸ್ವಲ್ಪ ಬೇಡಿಕೆ ಜಾಸ್ತಿ ಇದೆ. ಎಲ್ಲ ಶಾಸಕರದ್ದು ಬೇಡಿಕೆ ಜಾಸ್ತಿ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಸಮಾಜ ಕಲ್ಯಾಣ ಇಲಾಖೆನಲ್ಲಿ ಸ್ವಲ್ಪ ನಮ್ಮಲ್ಲಿ ಏನು ಮಾಡಿದ್ರು, ಕಾಲೋನಿ ಡೆವಲಪ್ಮೆಂಟ್ಸ್ ಅಂತ ತಗೊಂಡು ಅವರ ವೈಯಕ್ತಿಕವಾದಂಥ ಬದುಕಿಗೆ, ಅವರ ಆರ್ಥಿಕ ಉತ್ತೇಜನಕ್ಕೆ, ಅವರ ಸಾಮಾಜಿಕ ಬದುಕಿಗೆ ಈ ಹಣವನ್ನು 24.10% ಹಣವನ್ನು ಬಜೆಟ್ಟಿನ ಅಭಿವೃದ್ಧಿ ಹಣದಲ್ಲಿ ಇಟ್ಟಿದಾಗ ಅದು ಆಗಬೇಕಾಗಿತ್ತು. ಅದು ಎಲ್ಲೋ ಒಂದು ಕಡೆ ನಾವು ಅವರನ್ನೂ ಅಭಿವೃದ್ಧಿ ಪಡಿಸ್ತಕ್ಕಂಥ ದೃಷ್ಟಿನಲ್ಲಿ ಕಾನೂನಿ ಡೆವಲಪ್ಮೆಂಟ್ಸು ಅಲ್ಲಿ ಇಲ್ಲಿ ಹಣವನ್ನು ವಿನಿಯೋಗ ಮಾಡಿ ಇದರ ಬೇಡಿಕೆ ಜಾಸ್ತಿಯಾಗಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಿರ್ಬೋದು. ಆದರೆ ನಾವು ಹೇಳ್ತೀವಿ ಮುಖ್ಯಮಂತ್ರಿಗಳಿಗೆ, ಇದಕ್ಕೆ ಸ್ವಲ್ಪ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ SCP TSPಗಳಿಗೆ ಹೆಚ್ಚಿನ ಹಣವನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ನಾವೇನು ಬರೀ ಹೊಗಳ ಕೆಲಸನೇ ಮಾಡಲ್ಲ. ಆಮೇಲೆ ಈ SCP TSP 2ರಲ್ಲಿ ಗಂಗಾ ಕಲ್ಯಾಣಗಳನ್ನು ಕೊರಿಸ್ತಾ ಇದೆ. ನಾನು ಬಹಳ ದಿವಸದಿಂದ ಗಂಗಾ ಕಲ್ಯಾಣಗಳನ್ನು ಕೊರಿಸ್ಕೊಟ್ಟಿದ್ದೀವಿ. ಇವತ್ತು ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್ ಗ್ರಾಜ್ಯುಯೇಟ್ಸ್ ಆ ತರಕಾರಿನ ಬೆಳೀತಾರೆ ಆ ಗಂಗಾ ಕಲ್ಯಾಣದಿಂದ.
ಮೋಟರ್ ಸೈಕಲಲ್ಲಿ ನಮ್ಮಲ್ಲಿ ತರಕಾರಿ ಮಾರುಕಟ್ಟಿದೆ. ಆ ಮಾರುಕಟ್ಟೆಗೆ ಮೋಟರ್ ಸೈಕಲಲ್ಲಿ ತರಕಾರಿ ಏರ್ಕೆ ಬರ್ತಾರೆ. ನನಗೇನು ಗೊತ್ತಾಯ್ತಿದ್ದು ಅಂದರೆ, ನಮ್ಮ ಮನೇಲಿ ಹಬ್ಬಗಳಾದಾಗ ನಮ್ಮನೆಗೆ ಒಂದು ಟ್ಯಾಕ್ಟರ್ನಷ್ಟು ತರಕಾರಿ ಬರುತ್ತೆ. ಹೆಂಗಪ್ಪ ಅಂದರೆ, ಅಣ್ಣ ನೀನು ಬೋರ್ ಕೊಟ್ಟಿದ್ದಲ್ಲ, ಆ ಬೋರಲ್ಲಿ ನಾನು ತರಕಾರಿ ಬೆಳೆದಿದ್ದೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಇಟ್ಟು ಹೋಗ್ತಾರೆ. ಆದ್ರಿಂದ ನಾನು ನೋಡಿದೆ, ಇದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಇನ್ನೂ ಕೊಡಬೇಕು. ಅನ್ಎಂಪ್ಲಾಯ್ಮೆಂಟ್ ಗ್ರಾಜುಯೇಟ್ಸ್ ಅವ್ರಿಗೆ ಏನಾಗಿದೆ, ಬಾರೆ ಮೇಲೆ 4 ಎಕರೆ 3 ಎಕರೆ ಜಮೀನು ಕೊಟ್ಟಿದ್ದಾರೆ SC ST ಸಮಾಜದವರಿಗೆ. ಅಲ್ಲಿ ನೀರು ಬೀಳ್ತಾ ಇದೆ ಇವತ್ತು. ಅಲ್ಲಿಗೆ ಗಂಗಾ ಕಲ್ಯಾಣಗಳನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೊಡೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಮನಸ್ಸು ಮಾಡಬೇಕು ಅಂತಕ್ಕಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ಸಾರಿಗೆನಲ್ಲಿ ಸಾರಿಗೆ ಇಲಾಖೆ ನಡೀತಾ ಇದೆ. ಅದರಲ್ಲಿ ನಾವು ಸ್ತ್ರೀ ಶಕ್ತಿ ಅಂತಕ್ಕಂಥ ಒಂದು ಯೋಜನೆಯನ್ನು ಕೊಟ್ಟಿದ್ದೇವೆ. ಸ್ತ್ರೀ ಶಕ್ತಿ ಅನ್ನೋ ಯೋಜನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮೂಲನಲ್ಲೂ ಬಸ್ನಲ್ಲಿ ತಿರುಗಾಟ ಮಾಡಬಹುದು ಫ್ರೀಯಾಗಿ ಅಂತ ಮಾಡಿದ್ದೀವಿ. ಈ ಸ್ತ್ರೀ ಶಕ್ತಿ ಯೋಜನೆಯಿಂದ ನಾನು ಹೇಳ್ತೇನೆ, ಇವತ್ತು ಬೆಂಗಳೂರಿಗೆ ಕೆಲಸಕ್ಕೆ ಹೆಣ್ಣು ಮಕ್ಕಳು ಜಾಸ್ತಿ ಬರ್ತಾ ಇದ್ದಾರೆ. ಕಾರಣ ಯಾಕೆ ಅಂದರೆ, ಅವರು ಎಲ್ಲರೂ ಅವ್ರಿಗೇನು ಫ್ಯಾಕ್ಟ್ರಿನಲ್ಲಿ ಕೆಲಸ, ಅದ್ರ ಜೊತೆಗೆ ಮನೆ ಕೆಲಸ. ಯಾರ್ದೋ ಒಬ್ಬ ಶ್ರೀಮಂತರ ಮನೇಲಿ ಹೋಗಿ ಕೆಲಸ ಮಾಡಿದ್ರೆ 20,000 ರೂಪಾಯಿ ಕೊಡ್ತಾರೆ. ಬಟ್ ಅವ್ರಿಗೆ ಅಲ್ಲಿ ಉಳಿಯಕ್ಕೆ ಜಾಗ ಇರಲ್ಲ. ಅದರಿಂದ ಹಳ್ಳಿಗಾಡಿನಲ್ಲಿ ಮನೆ ಮಾಡ್ಕೋತಾರೆ. ಆ ಮಾಗಡಿ ಸೈಡಲ್ಲೋ ಈ ಕಡೆ ನೆಲಮಂಗಲ ಸೈಡಲ್ಲೋ ಹೋಗಿ ಅಲ್ಲಿ 2,000ದಿಂದ 3,000 ರೂಪಾಯಿ ಬಾಡಿಗೆ ಸಿಗ್ತವೆ. ಬಸ್ ಫ್ರೀ ಅಂತ ನನಗೆ ಹೇಳ್ತಾರೆ ಅವರು. ಅಣ್ಣ, ನಮಗೆ ಬಸ್ಸಿಂದು ದುಡ್ಡು ಉಳಿತೈತೆ. ಹಿಂದೆ ನಾನು 15,000 ರೂಪಾಯಿ ಕೊಡೋರು, ನನಗೆ 5,000 ರೂಪಾಯಿ ಉಳಿತಿರ್ಲಿಲ್ಲ. ಇವತ್ತು ಅವ್ರು ಕೊಟ್ಟು 15,000 ನನಗೆ ಉಳಿತಾಯ್ತು ಅಣ್ಣ, ಬಸ್ ಚಾರ್ಜ್ ಕೊಡ್ತಾ ಇಲ್ಲ ಅಂತ ಹೇಳಿ ಇವತ್ತು ಊರೂರಲ್ಲಿ 50 ಜನ 100 ಜನ 200 ಜನ ಮಹಿಳೆಯರು ಬೆಂಗಳೂರು ತುಂಬ ಎಲ್ಲ ಕೆಲಸಕ್ಕೆ ಬರ್ತಾ ಇದ್ದಾರೆ. ಇವತ್ತು ಕೆಲಸಕ್ಕೆ ಮಹಿಳೆಯರು ದುಡಿಯತಕ್ಕಂಥ ಶಕ್ತಿಯನ್ನು ಉಪಯೋಗಿಸ್ಕೊಂಡಿದ್ದಾರೆ. ಬರೀ ಇದಕ್ಕೊಂದಕ್ಕೆ ಬೆಂಗಳೂರಿಗೆ ಇದಕ್ಕೆ ತಿರ್ಕೊಂಡಿಲ್ಲ. ಅವರು ಬೆಂಗಳೂರಿನಲ್ಲೇ ಬಂದು ದುಡಿತಾ ಇದ್ದಾರೆ. ಗಾರ್ಮೆಂಟ್ಸಲ್ಲಿ ಕೂಡ ಸಂಬಳ ಸಾಕಾಗ್ತಿರ್ಲಿಲ್ಲ. ಇವತ್ತು ಪ್ರತಿಯೊಬ್ಬರು ಬಸ್ ಚಾರ್ಜ್ ಫ್ರೀ ಅಂತೇಳಿ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದಾರೆ. ಎಲ್ಲ ಫ್ಯಾಕ್ಟ್ರಿಗಳಿಗೆ ಹೋಗ್ತಾ ಇದ್ದಾರೆ. ಹಳ್ಳಿಗಾಡಿನಿಂದ ಮಹಿಳೆಯರು ಹರಿದು ಬರ್ತಾ ಇದ್ದಾರೆ ನಗರಕ್ಕೆ, ಜಿಲ್ಲಾ ಕೇಂದ್ರಕ್ಕೆ, ಬೆಳಗಾಂನಂಥ ದೊಡ್ಡ ಕೇಂದ್ರಕ್ಕೆ. ಎಲ್ಲ ಕೇಂದ್ರಗಳಲ್ಲಿ ಇವತ್ತು ಮಹಿಳೆಯರು ಆ ಸಂಸಾರವನ್ನ ಸಾಕ್ತಕ್ಕಂಥ ಮಟ್ಟಕ್ಕೆ ಬಂದಿದ್ದಾರೆ. ನಾನು ಲಕ್ಷಾಂತರ ಸಾವಿರಾರು ಕುಟುಂಬಗಳನ್ನು ತೋರಿಸಬಲ್ಲೆ ಇವತ್ತು. ಇದನ್ನ ನೀವು ಟೀಕೆ ಮಾಡ್ತಿರಲ್ಲ, ಯಾಕೆ ಮಾಡ್ತೀರಿ? ಮಾಡಬಾರ್ದು. ಸ್ತ್ರೀ ಶಕ್ತಿ ನಿಜವಾಗಲೂ ಈ ರಾಜ್ಯದ ಉನ್ನತಿಗೆ ಮತ್ತು ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಗೆ ಒಂದು ಉತ್ತಮವಾದಂಥ ಯೋಜನೆ ಅಂತ ನಾನು ಸಮರ್ಥನೆ ಮಾಡ್ತೀನಿ. ನನಗೆ ಈ ಮಟ್ಟಕ್ಕಾಗತ್ತೆ ಅಂತ ಗೊತ್ತಿರಲಿಲ್ಲ. ಪ್ರತಿಯೊಬ್ಬ ಮಹಿಳೆಯರು ಇವತ್ತು ನೌಕರಿನ ಹುಡುಕಿಕೊಂಡು ಬೆಂಗಳೂರಿಗೆ ಜಿಲ್ಲಾ ಕೇಂದ್ರಗಳಿಗೆ ಬರೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ವಾರಕ್ಕೊಂದ್ಸಾರಿ ಭಾನುವಾರ ರಜಾ, ವಾರಕ್ಕೊಂದ್ಸಾರಿ ಊರಿಗೆ ಹೋಗ್ತಾರೆ, ಮಕ್ಕಳು ಮರಿ ನೋಡ್ತಿರ್ತಾರೆ. ಮಕ್ಕಳು ಮರಿಯನ್ನ ನಾನು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವರು ವಿರೋಧ ಪಕ್ಷದ ನಾಯಕರು ಮಾತಾಡಿದ ಮೇಲೆ ನನಗೆ ಕೊಟ್ಟಿದ್ದಾರೆ. ನಾನು ಮಾತಾಡ್ತಾ ಇದ್ದೀನಿ. ನಾನು ನಮ್ಮ ಪಕ್ಷದ ವತಿಯಿಂದ ಮಾತನಾಡ್ತಾ ಇದ್ದೀನಿ. ಅದು ಮುಗಿದ ಮೇಲೆ ನೀವು ಯಾರಾದ್ರೂ ಕೇಳಿ ತಗೊಂಡು ಮಾತಾಡಿರಂತೆ. ಸ್ವಲ್ಪ ನನ್ನ ಇನ್ನೊಂದು 2-3 ಸಬ್ಜೆಕ್ಟ್ ಇದಾವೆ, ಮಾಡೋ ಒತ್ತಾಡೋವರೆಗೂ ನಾನೇನು ಇಲ್ಲೇನು ಇದು ಮಾತಾಡ್ತಾ ಇಲ್ಲ. ಇದರಿಂದ ಗ್ಯಾರಂಟಿಯಿಂದ ಏನೋ ಆಗೋಗ್ಬಿಟ್ಟಿದೆ ದೇಶ ಅಂತೇಳಿ ಪ್ರಚಾರ ಕೊಡ್ತಾರಲ್ಲ, ಈ 3ರಿಂದ ಏನು ಆಗ್ತಾ ಇದೆ ಅನ್ನೋದನ್ನ ನಾನು ಹೇಳಿದ್ದೀನಿ. ಮಹಿಳಾ ಶಕ್ತಿ ಇವತ್ತು ಸ್ವಾವಲಂಬಿಗಳಾಗಿ ಹಳ್ಳಿಗಳಿಂದ ನಗರಕ್ಕೆ ಬಂದು ತನ್ನ ಸಂಸಾರವನ್ನ ಸಾಕ್ತೀವಿ ಅನ್ನೋ ಚೈತನ್ಯ ಬಂದಿದೆ ಇವತ್ತಿನ ದಿವಸ. ಸರ್ವೆ ಮಾಡಿಸಿ ನೀವು ಬೆಂಗಳೂರಿನಲ್ಲಿ ಮಾಡಿಸಿ, ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಎಲ್ಲ ಕಡೆ ಸರ್ವೆ ಮಾಡಿಸಿ ಎಷ್ಟು ಜನ ಬಂದಿದ್ದಾರೆ. ಮನೆ ಸಭಾಧ್ಯಕ್ಷರೇ, ಶಿವಲಿಂಗೇಗೌಡರು JDS ನಲ್ಲಿ ಇದ್ದಾಗ ಅದ್ಭುತವಾಗಿ ಭಾಷಣ ಮಾಡಿ ಎಲ್ಲ ತರ್ತೀವಿ. ಈಗ ಅದು ನಮಗೂ ಕೊಡಿ. ಅದಕ್ಕೊಂದು ಅರ್ಧ ಗಂಟೆ ಬೇಕು. ಅವ್ರು ಏನೇನ್ ಮಾತಾಡಿದ್ರು JDS ಶಾಸಕರಾಗಿದ್ದಾಗ ಕಾಂಗ್ರೆಸ್ ಮಾಡಿ. ನೀನ್ KGP ಹೋಯ್ತಿಗೆ ಏನಪ್ಪ ಭಾಷಣ ಮಾಡ್ತಿದ್ದೆ? ಹೋಗಿಲ್ಲ, ಹೋಗಿದ್ದೆ ಅಷ್ಟು ದಿವಸ, ಆಮೇಲೆ ಬಿಟ್ಟೆ. ಖಂಡಿತ ಹೋಗಿಲ್ಲ.
ನನ್ನ ಮಾತು. ಆಮೇಲೆ ಇವತ್ತು ಅಂತರ್ಜಲ ಸ್ವಲ್ಪ ಮಟ್ಟಿಗೆ ಮಳೆ ಆಗಿ ಅಂತರ್ಜಲ ಹೆಚ್ಚಿದೆ. ಇದಕ್ಕೆ ನಮಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಇಂಧನ, ವಿದ್ಯುತ್ ಶಕ್ತಿ. ವಿದ್ಯುತ್ ಶಕ್ತಿಗೆ ನಾವು ಎಷ್ಟು ಬಂಡವಾಳ ಕೊಡ್ತೀವೋ ಆಗ ನಿರುದ್ಯೋಗಿಗಳಿಗೆ, ನಿರುದ್ಯೋಗಿ ಪದವೀಧರರಿಗೆ, ರೈತರಿಗೆ, ಎಲ್ಲ ರೈತರಿಗೆ ನಾವು ಕೆಲಸ ಕೊಟ್ಟಂಗಾಗುತ್ತೆ. ವಿದ್ಯುತ್ ಶಕ್ತಿ ಇಲ್ದಲೆ ನಮ್ಮ ಮಾಟ ನಡೆಯಲ್ಲ. ವಿದ್ಯುತ್ ಶಕ್ತಿಗೆ ಇವತ್ತು ಎಷ್ಟು ಸಾವಿರ ಕೋಟಿ ಕೊಟ್ಟರು ಸ್ವಾಮಿ, ನಾನು ಅದೆಲ್ಲ ಹೇಳಕ್ ಹೋಗಲ್ಲ. ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ದಾರೆ. ಇವತ್ತು ನನ್ನ ಕ್ಷೇತ್ರಕ್ಕೆ ನಂದನ್ನೇ ನಾನು ಉದಾಹರಣೆ ಕೊಡ್ತೀನಿ. 100 ಮೆಗಾವಾಟ್ ಬೇಕಾಯಿತು, 53 ಮೆಗಾವಾಟ್ 3 ಗಂಟೆ ಸ್ಲೋ ಡೌನ್ ಇತ್ತು. ಇವತ್ತು ಎಷ್ಟು ಜನ ಇದು ಮಾಡ್ತಾ ಇದ್ದಾರೆ ಗೊತ್ತಾ? ನಮ್ದು 100 ಮೆಗಾವಾಟ್ನ ಕುಸುಮ್ ಸಿನಲ್ಲಿ ತಗೊಬಂದು ಇವತ್ತು ನಮ್ಮ ಜನಕ್ಕೆ ಕೊಟ್ಟಿದ್ದಾರೆ. ಕುಸುಮ್ ಸಿ ಇದು ಸುಲಭದ. ಇವತ್ತು ವಿದ್ಯುತ್ ಶಕ್ತಿಯಲ್ಲಿ ನಾವು ಸ್ವಾವಲಂಬಿಗಳಾಗ್ತಾ ಇದ್ದೀವಿ. ಎಷ್ಟು ಸೋಲಾರ್ ಪ್ಲಾಂಟ್ಗಳನ್ನು ಮಾಡಿ ಇವತ್ತು ನಾವು ಉದ್ಧಾರ ಆಗ್ತಾ ಇದೀವಿ ಅನ್ನೋದನ್ನು ತಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ. ಇನ್ನೊಂದು, ನಮ್ಮ ಆರೋಗ್ಯ ಮಂತ್ರಿಗಳಿಲ್ಲ, ಡಯಾಲಿಸಿಸ್ ಸೆಂಟ್ರ್ ಅದೊಂದು ಬಹಳ ಒಳ್ಳೇದು. ಯಾಕೆಂದ್ರೆ ಈಗ ಎಲ್ಲರಿಗೂ ಅದೇನೋ ಶುಗರ್, ಸಕ್ಕರೆ ಕಾಯಿಲೆ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ಆ ಪ್ರೈವೇಟ್ನಲ್ಲಿ 8-10 ಸಾವಿರ ತಗೋತಾರೆ. ಅದಕ್ಕೋಸ್ಕರ ಬೇಡ, ನಮ್ಮ ಸೆಂಟ್ರ್ ನಮ್ಮ ಸರ್ಕಾರದಿಂದಲೇ ಇನ್ನೂ 10-12 ಕೊಟ್ಟಿದ್ದೀರಿ, ಸಾಲದು. CSR ಫಂಡ್ನಿಂದಲೋ ಯಾವುದರಿಂದಲೋ ಇನ್ನೂ ಒಂದು 5-6 ಡಯಾಲಿಸಿಸ್ ಸೆಂಟರ್ಗಳನ್ನು ತಾಲೂಕು ಕೇಂದ್ರಗಳಲ್ಲಿ ತೆರೀಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಆಮೇಲೆ ಈ ಸಾರಿ 38 ಲಕ್ಷ ರೈತರಿಗೆ 30,000 ಕೋಟಿಯಷ್ಟು ಸಾಲನ ಕೊಡ್ತೀನಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಇದು ಯಾರೊಬ್ಬರ ಹಿಡಿತಕ್ಕೆ ಹೋಗಬಾರ್ದು. ಈ ಸಾಲ ಪಾರದರ್ಶಕವಾಗಿ ಯಾರಿಗೆ, ಯಾವ ವ್ಯಕ್ತಿಗೆ ತಲುಪಬೇಕು, ಯಾರಿಗೆ ತಲುಪಬೇಕು, ಅವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ತಾವು ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಮತ್ತೆ ಗ್ರಾಮೀಣ ಅಭಿವೃದ್ಧಿದು ಬೆಳಗ್ಗೆ ಕ್ವಶನ್ನೇ ಬಂದಿತ್ತು. ನಮ್ಮ ಮಂತ್ರಿಗಳಿಗೆ ಹೇಳಿದ್ದೀನಿ, ಗ್ರಾಮೀಣ ಅಭಿವೃದ್ಧಿ ಪಥದ ಯೋಜನೆಯನ್ನ ಬಹು ಶೀಘ್ರದಲ್ಲಿ ತಂದು ನಾವೆಲ್ಲ MLAಗಳು ನೀವು ಹೇಳ್ಬಿಟ್ರಿ, ನಾವು ಗುರುತಿಸಿದೀವಿ, ಹೋಗಿ ಗುದ್ಲಿ ಪೂಜೆನೂ ಮಾಡಿಬಿಟ್ಟಿದೀವಿ. ಆದರೆ ಇನ್ನೂ ಗ್ರಾಂಟ್ ಬಂದಿಲ್ಲ, ಇನ್ನೂ ಟೆಂಡರ್ ಕರೆದಿಲ್ಲ. ಆದ್ರಿಂದ ನಮ್ಗಳು ಮರ್ಯಾದೆ ಉಳಿಬೇಕಲ್ಲ, ಅದಕ್ಕೋಸ್ಕರ ಆ ಪ್ರಗತಿ ಪಥ ಯೋಜನೆಯನ್ನ ಅತಿ ತುರ್ತಾಗಿ ಕೊಡಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಮತ್ತೆ ಅದ್ರ ಜೊತೆಗೆ ಸನ್ಮಾನ್ಯ ಅಧ್ಯಕ್ಷರೇ, ಮಹಾತ್ಮ ಗಾಂಧೀಜಿ ಈ ದೇಶದಲ್ಲಿ ಸ್ವತಂತ್ರವನ್ನು ತಂದುಕೊಟ್ರು, ಮಹಾತ್ಮ ಅಂತ ಹೆಸರು ಗಳಿಸಿದ್ರು. ಅಂತ ಅವರ ಹೆಸರನ್ನ ನರೇಗಾದಲ್ಲಿ ತಕ್ಕೊಂಡ್ರೆ ಅದು ಅವರಿಷ್ಟ. ಆದರೆ ನಮ್ಮ ಸರ್ಕಾರ ಇವತ್ತು ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧೀಜಿಯ ಹೆಸರನ್ನ ಇಟ್ಟಿರ್ತಕ್ಕಂಥದ್ದನ್ನ ನಾನು ಬಹಳ ಆತ್ಮೀಯವಾಗಿ ಸಂತೋಷದಿಂದ ಅದನ್ನು ಅಭಿನಂದನೆಯನ್ನ ಮಾಡ್ತೇನೆ. ಆಮೇಲೆ ಕಾರ್ಮಿಕ ಇಲಾಖೆ, ಇದುವರೆಗೂ ಕಾರ್ಮಿಕ ಇಲಾಖೆ ಇದೆ ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದೇ ಗೊತ್ತಾಗಿರಲಿಲ್ಲ. ಇವತ್ತು ಕಾರ್ಮಿಕ ಇಲಾಖೆ ಎಂತೆಂಥ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು 100ಕ್ಕೂ ಹೆಚ್ಚಿಗೆ ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡತಕ್ಕಂಥ ಒಂದು ಬೃಹತ್ ಪ್ರಮಾಣದ ಯೋಜನೆಯನ್ನ ಇವತ್ತು ನಮ್ಮ ಸರ್ಕಾರ ತೆಗೆದುಕೊಂಡಿದೆ. ಆ ಕಾರ್ಮಿಕ ವರ್ಗರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ ಅಂತ ಅಂದ್ರೆ ಅದಕ್ಕಿಂತ ಒಳ್ಳೆ ಕೆಲಸನ ಇನ್ನೇನು ಮಾಡಕ್ ಸಾಧ್ಯ ಇಲ್ಲ. ಅದನ್ನು ಸಹ ಒಂದು ಉತ್ತಮವಾದಂತ ಕೆಲಸವನ್ನ ನಮ್ಮ ಈ ಒಂದು ಕಾರ್ಮಿಕ ವರ್ಗಕ್ಕೆ ಬರ್ತಕ್ಕಂಥ ಹಣ ಏನಿದೆ ಅದು ದುರುಪಯೋಗ ಆಗದಲೇ ಸದುಪಯೋಗಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಆ ಕಾರ್ಮಿಕರಿಗೆ ನಿಜವಾಗ್ಲೂ ಮಾಡಿಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಶ್ರಮಿತ ನಿಜವಾಗ್ಲೂ ಇದು ಒಳ್ಳೆ ಇದು. ಅದಕ್ಕೆ ಅವರಿಗೆ ಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ರೆವಿನ್ಯೂ ಇಲಾಖೆಯಲ್ಲಿ ಕೃಷ್ಣ ಬೈರೇಗೌಡರು ಒಂದು ಕ್ರಾಂತಿಯನ್ನೇ ಮಾಡಿದ್ದಾರೆ, ಒಳ್ಳೆ ಇದನ್ನ ಮಾಡಿದ್ದಾರೆ. ಅದನ್ನು ನಾನು ಅದರ ಬಗ್ಗೆ ಹೇಳಬೇಕಾದ್ದಿಲ್ಲ. ನಮ್ಮಲ್ಲೂ ಬಂದು 25,000
ಭೂ ದಾಖಲೆಗಳ ಪತ್ರವನ್ನು ವಿತರಣೆ ಮಾಡಿ ಬಂದರು. ನಿಜವಾಗ್ಲೂ ಅದೊಂದು ಶ್ಲಾಘನೀಯವಾದಂಥ ಕೆಲಸನ ಮಾಡ್ತಾ ಇದ್ದಾರೆ. ಎಲ್ಲ ಇಲಾಖೆನಲ್ಲೂ ಮಾಡ್ತಾ ಇದ್ದಾರೆ. ಈಗ ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ, ಅವರಿಗೆ ನಾನು ಗಮನ ಸೆಳೀತಕ್ಕಂಥದ್ದು, ಇವತ್ತು ಎತ್ತಿನೊಳೆ ಒಂದು ಮಹತ್ವಾಕಾಂಕ್ಷೆ ಯೋಜನೆ, ನೀರೇ ಬರೋದಿಲ್ಲ ಅಂತೇಳಿ ಬಬ್ಬ ಹೊಡಿತಿದ್ರು. ಆದರೆ ಈ ಸಾರಿ 2 ವರ್ಷದಿಂದ ನೀರು ಬಂದು 288 ಕೋಟಿ ಬೇರೆ ಕಡೆಗೆ ನೀರು ಹೊಡೆದದ್ದು ಕರೆಂಟ್ ಚಾರ್ಜ್ ಬಂದಿದೆ. ಅಷ್ಟು ನೀರು ಹರಿದು ವಾಣಿ ವಿಲಾಸ ಸಾಗರ ಸೇರಿದೆ. ಅದನ್ನು ಫಾರೆಸ್ಟ್ನಲ್ಲಿ ತಡೆ ಹಿಡಿದಿದ್ರು. ಫಾರೆಸ್ಟ್ನಿಂದ ಇವತ್ತು ಕ್ಲಿಯರೆನ್ಸ್ ಆಗಿದೆ ಅಂತೇಳಿ ತಿಳಿದು ಬಂದಿದೆ. ಅದನ್ನು ಏನಾದರೂ ಮಾಡಿ ದಯಮಾಡಿ ನಮಗೆ ಮುಂದಿನ ಜೂನ್ ಜುಲೈನಲ್ಲಿ ಆ ಎತ್ತಿನೊಳೆ ನೀರನ್ನು ಕಂಪ್ಲೀಟು ತುಮಕೂರವರೆಗೆ ಹರಿಸ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಮಂತ್ರಿಗಳು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿ, ಅದರ ಜೊತೆಗೆ ಇನ್ನೊಂದು ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡಿಕೊಳ್ತಕ್ಕಂಥದ್ದು, ನಾವು ತೆಂಗಿನ ನಾಡಿನಿಂದ ಬಂದಿರತಕ್ಕಂಥ ತೆಂಗಿನ ನಾಡು, ಕಲ್ಪತರ ನಾಡು. ನಮ್ಮದು ಅರಸೀಕೆರೆ ತೆಂಗು, ನಮ್ಮದು ಕಮರ್ಷಿಯಲ್ ಕ್ರಾಪ್. ಅಡಿಕೆ ಏನಾಗಿದೆ, ಅದಕ್ಕೆ ಕಪ್ಪು ತಲೆ ಹುಳ, ಬಿಳಿ ನೊಣಗಳು, ಕೀಟಬಾಧೆ ಜಾಸ್ತಿಯಾಗಿ ಎಲ್ಲ ಫಸಲನ್ನು ಕಳ್ಕೊತಾ ಇದೆ. ಅಡಿಕೆಗೂ ರೋಗ ಬಂದಿದೆ. ಆದ್ರಿಂದ ಇವಕ್ಕೆ ಸರ್ಕಾರ ಆದ್ಯತೆಯ ಗಮನವನ್ನು ಹರಿಸಬೇಕು. ಕೇರಳದಲ್ಲಿ ಇನ್ಸ್ಟಿಟ್ಯೂಟ್ ಇದೆ, ಒಂದು ಇದೆ ದೊಡ್ಡ, ನಾವು ಒಂದ್ಸಾರಿ ಹೋಗಿ ನೋಡಿದ್ವಿ. ಆದ್ರೂ ನಮ್ಮ ಸರ್ಕಾರ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು, ಬರೀ ಅದ್ಯಾಕೆ ಮಿಸ್ಟೇಕ್ ಆಯ್ತಾ ಗೊತ್ತಿಲ್ಲ, 10 ಕೋಟಿ ಅಲ್ಲ, ನಾವು 100ರಿಂದ 200 ಕೋಟಿ ರೂಪಾಯಿನ ಇಡಲೇಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೆವು. ಅದು 10 ಕೋಟಿ ಅಂತ ಬಂದಿದೆ. ಅದನ್ನು ಅವರು ರಿಪ್ಲೈ ಕೊಡುವಂಥ ಸಂದರ್ಭದಲ್ಲಿ ಅದನ್ನು ಬದಲಾಯಿಸಿ ಅದಕ್ಕೆ ಒಂದು 100ರಿಂದ 200 ಕೋಟಿ ಹಣವನ್ನು ಅದಕ್ಕೆ ಕೊಡಬೇಕು ಅಂತಕ್ಕಂಥ ಇದನ್ನು ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಇಲ್ಲ. ಒಂದೇ ಒಂದು ಕೊನೆಯದು ಅಧ್ಯಕ್ಷರೇ, ನಿಮಗೆ ತೊಂದರೆ ಕೊಡಲ್ಲ, ಕೊನೆಯದು. ಈಗ ಬಜೆಟ್ನಲ್ಲಿ ಹಣ ಎಲ್ಲೆಲ್ಲಿಗೆ ಈ ನಮ್ಮ 4,48,000 ಕೋಟಿ ಯಾತ್ಯಾತ್ಕು ಹೋಗುತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗತ್ತೆ. ಈ ರಾಜ್ಯದ ಜನಕ್ಕೂ ತಿಳಿಬೇಕಾಗುತ್ತೆ. ಆದ್ರಿಂದ ಇವತ್ತು ನಮ್ಮ ವಿನಯ್, ಸಂಬಳ ಮತ್ತು ಪೆನ್ಷನ್ ಇದಕ್ಕೇನೆ 1,32,000 ಕೋಟಿ ಹೋಗುತ್ತೆ. ಅಶೋಕ್ ವಿನಯ್ ಅವರೇ, ಆಮೇಲೆ ವಿನಯ್ ಕುಲಕರ್ಣಿ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ 10,000 ಕೋಟಿ ಹೋಗುತ್ತೆ. ಮತ್ತು ಬಡ್ಡಿ ಎಲ್ಲಾ ಸರ್ಕಾರ ಮಾಡ್ಕೊಂಡು ಬಂದಿರೋ ಬಡ್ಡಿ ಶಿವನ್ ಅವರೇ 53,000 ಕೋಟಿ. ಯಾಕೆ ಸೀಟ್ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಿ, ಏನಾಗಿದೆ ನಿಮ್ಗೆಲ್ಲ? ಮತ್ತೆ ಪ್ರಿನ್ಸಿಪಲ್ ಅಮೌಂಟ್ 35,000 ಕೋಟಿ ಹೋಗುತ್ತೆ. ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ 11,800 ಕೋಟಿ ಹೋಗುತ್ತೆ. ಸಬ್ಸಿಡಿ ಮತ್ತು ಇತರೆ ಆರ್ಥಿಕ ಸಹಾಯ ಎಲ್ಲ ಸೇರಿ 88,000 ಕೋಟಿ ಹೋಗುತ್ತೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ 41,000 ಕೋಟಿ ಹೋದ್ರೆ ನಮಗೆ ಉಳಿತಕ್ಕಂಥದ್ದು 72,000 ಕೋಟಿ ಅಭಿವೃದ್ಧಿ ಕೆಲಸಕ್ಕೆ. ಅದಕ್ಕೋಸ್ಕರನೇ ಇಲ್ಲಿ ಬಂದು ಸಿದ್ದರಾಮಣ್ಣನ DK ಶಿವಕುಮಾರ್ ಅವರನ್ನ ಕುಟ್ಟಿ ಕೇಳಿದ್ರೆ ಆಗಲ್ಲ. ಅಲ್ಲೇನು ಕೇಂದ್ರ ಸರ್ಕಾರ ನಮಗೆ ಮಲತಾಯಿ ಧೋರಣೆ ಮಾಡಿ ನಮಗೆ ಕೊಡಬೇಕಾದಂತ ಎಲ್ಲ ಸವಲತ್ತುಗಳನ್ನು ಏನು ಹಿಡಿದಿದ್ದಾರೆ, ಅದನ್ನು ನೀವು ಹೋಗಿ ಎಲ್ಲರೂ ಒಟ್ಟಿಗೆ ಸೇರಿ ನಮಗೆ ಬರಬೇಕಾದಂತ ಅನುದಾನಗಳನ್ನು ತರ್ತಕ್ಕಂಥದ್ರಲ್ಲಿ ಹಣಕಾಸಿನಲ್ಲಿ ಸರ್ವ ಪ್ರಯತ್ನ ಮಾಡೋಣ. ಬರೀ ಆಡಳಿತ ಪಕ್ಷ ಇದೆ ಅಂತೇಳಿ ಟೀಕೆ ಮಾಡ್ಕೊಂಡು ಅವರನ್ನು ವಿರೋಧಿಸದೆ ಕೆಲಸ ಆಗೋದು ಬೇಡ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇಷ್ಟು ನೀವು ಸ್ವಲ್ಪ ಸಮಯ ಹೆಚ್ಚಿಗೆ ತಗೊಂಡೆ ಅಂತ ಕಾಣುತ್ತೆ. ದಯಮಾಡಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಇನ್ನೂ ನನ್ನ ಹತ್ರ ಮೆಟೀರಿಯಲ್ಲು ಇನ್ನೂ 1 ಗಂಟೆದಿದೆ. ಆದರೆ ಬೇಡ ನಾನು ಇನ್ನೊಂದು ಸಾರಿ ಮಾತಾಡ್ತೀನಿ ಮಾಡಿ ನಿಮ್ಮೆಲ್ಲರಿಗೆ ನಾನು ಧನಂತ ಎಲ್ಸಿ ನಾನು ನಮ್ಮ ವಿರೋಧಿ ಸ್ನೇಹಿತರಲ್ಲಿ, ಪಕ್ಷದ ಸ್ನೇಹಿತರಲ್ಲಿ ಕೇಳೋದಿಷ್ಟೇ,
ನಮ್ಮ ಇಲ್ಲ ನಮಗೆ ಬಿಜೆಪಿ ವಿರೋಧ ಆಯ್ತು. ನಾವು ಇದು ಅಂತ ಹೇಳೋಣ. ಸುಮ್ಮನೆ ಕೂತ್ಕೊಳ್ಳಲ್ಲ. ಅಲ್ಲಲ್ಲ, ಸ್ನೇಹಿತರು ವಿರೋಧಿ ಸ್ನೇಹಿತರು ಅಂತ ಹೇಳಿದ್ದೀನಿ ನಾನು. ಏನಿಲ್ಲ, ನೀವು ನಾವು ಎಲ್ಲ ಒಟ್ಟಿಗೆ ಸೇರಿ ಹೋಗಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಅನುದಾನವನ್ನ ತಂದು ನಾವೇನಿವತ್ತು ಅನುದಾನದ ಕೊರತೆ ನಮ್ಮ ಅಭಿವೃದ್ಧಿ ನಾನು ಹೇಳಿದ್ದೀನಿ ಈಗೆಲ್ಲ ಹೇಳಿದ್ನಲ್ಲ, 72,000 ಕೋಟಿ ಉಳಿಯುತ್ತೆ ಅಂತ ಹೇಳಿದ್ದೀನಿ. ಇದು ಬೇಡ, ಎಷ್ಟಿಗೆ 110. ಒಂದೇ ಒಂದು ಮಾತು ಕೊನೆಯದಾಗಿ, ನೀವು ಗ್ಯಾರಂಟಿಯನ್ನ ವಿರೋಧಿಸೋದಾದ್ರೆ ಪಬ್ಲಿಕ್ ಆಗಿ ವಿರೋಧಿಸ ಮಾಡಿಬಿಡಿ. ಅದು ಬಿಟ್ಟು ಇಂಡೈರೆಕ್ಟ್ ಆಗಿ ಗ್ಯಾರಂಟಿ ಗೊತ್ತು ಅಂತ ಚುಚ್ಚಬೇಡಿ ಸಂದಿವೆ. ಈ ಗ್ಯಾರಂಟಿಯಿಂದ ಫರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಆಗಿದೆ ಈ ರಾಜ್ಯದ್ದು. ಇದನ್ನ ಸಾರಿ ಹೇಳ್ತೀನಿ. ಇದು ಇರಬೇಕು. ಇದು ಸಾಮಾಜಿಕ ಭದ್ರತೆ, ಸಾಮಾಜಿಕ ನ್ಯಾಯ, ಆರ್ಥಿಕ ಉನ್ನತಿ, ಎಲ್ಲರ ಕಲ್ಯಾಣದ ಬದುಕು ಅದು ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತಿಗೆ MT ಕೃಷ್ಣಪ್ಪ ಅವರೇ. ಅಧ್ಯಕ್ಷರೇ, ಬಜೆಟ್ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ತಮಗೆ ಮೊದಲು ಧನ್ಯವಾದ ನಡೆಸ್ತೀವಿ. ಅಧ್ಯಕ್ಷರೇ, ಈ ಬಜೆಟ್ ಹೆಂಗಿದೆ ಅಂದ್ರೆ ಓಲ್ಡ್ ವೈನ್ ಇನ್ ನ್ಯೂ ಬಾಟ್ಲ್ ಇದ್ದಂಗೆ. 3 ವರ್ಷ ಅದನ್ನೇ ಮಾಡೋದು, ಈಗಲೂ ಅದೇ ಮಾಡೋದು, ಈಗ ಯಾವ ವ್ಯತ್ಯಾಸನೂ ಇಲ್ಲ. ಅದಕ್ಕೆ ಅದು ಓಲ್ಡ್ ವೈನ್ ಇನ್ ನ್ಯೂ ಬಾಟ್ಲ್ ಅಂತ ಈ ಬಜೆಟ್ ಮನೆ ಆಗಿದೆ. ಇದರಲ್ಲಿ ಕೇವಲ 3 ವರ್ಷದಲ್ಲಿ ಸರ್ವಕಾಲಿಕೂ ಯಾವುದೇ ಕಾಲಕ್ಕೆ ಇಷ್ಟೊಂದು ಸಾಲ ಆಗಿಲ್ಲ. ಅಷ್ಟೊಂದು ಸಾಲವನ್ನ ಕೊಟ್ಟಿರುವಂತ ದಾಖಲೆ ಸನ್ಮಾನ್ಯ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ, ಏನು ಕಳೆದ ಬಾರಿ 25-26ನೇ ಸಾಲಿನಲ್ಲಿ 4,09,00,000 ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಖರ್ಚಾಗಿದ್ದೆಷ್ಟು? ಫೆಬ್ರವರಿ 28ರವರೆಗೆ ಕೇವಲ 68% ಮಾತ್ರ ಖರ್ಚಾಗಿದೆ. ಮತ್ತೆ ಡೆವಲಪ್ಮೆಂಟ್ ಎಲ್ಲ ಆಗ್ತದೆ. ಡೆವಲಪ್ಮೆಂಟ್ ಕೇವಲ ಮರೀಚಿಗೆನ ಹೊರತು ಇದು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ವಿತ್ತೀಯ ಕೊರತೆ 97,449 ಕೋಟಿ ಆಗಿದೆ. ಹಾಗಾಗಿ ಇವತ್ತು ಡಿಫಿಸಿಟ್ ಬಜೆಟ್ ಆಗಿದೆ. ಹಾಗಾಗಿ ಸುಮಾರು 8,24,000 ಸಾಲ ತಗೊಳ್ಳಿಕ್ಕೆ ಒಂದು ಅವಕಾಶ ಮಾಡ್ಕೊಂಡಿದ್ದಾರೆ. ಬಹಳ ಬುದ್ಧಿವಂತಿದ್ದ. ಯಾಕೆಂದ್ರೆ ಈ 4,48,000 ಬಜೆಟ್ ಬಂಡೆ ಬರೆದಿದ್ದ ಆರ್ಥಿಕ ಶಿಸ್ತನ್ನ ಮೀರೋದಿಲ್ಲ ಅಂತ ಹೇಳಿ ಜಾಣ್ಮೆಯನ್ನು ತೋರಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಸಾಲ ಮಾಡಕ್ಕೆ ಅವಕಾಶ ಮಾಡ್ಕೊಂಡಿದ್ದಾರೆ ಹೊರತು ಇದರಲ್ಲಿ ಯಾವ ಸಾಧನೆಯೂ ಆಗೋದಿಲ್ಲ. ಇವತ್ತೇನಾಗಿದೆ, 52,000 ಕೋಟಿ ನಾವು ಗ್ಯಾರಂಟಿ ಕೊಡ್ತೀವಿ. ಸಂತೋಷ, ಬಹಳ ಖುಷಿ, ಕೊಡ್ಲಿ ನಮ್ಮ ರೈತಾಪಿ ಜನಕ್ಕೆ. ಆದ್ರೆ ನೀವು ಕಟ್ಟ ಸಾಲ ಎಷ್ಟು? 53,332 ಕೋಟಿ ಕೊಡ್ತೀರಿ. ಹಳ್ಳಿ ಗಾದೆ ಇದೆ ಗೊತ್ತಾ ಸ್ವಾಮಿ, ಸಾಲ ಮಾಡಿ ತುಪ್ಪ ತಿನ್ನು ಅಂತ. ನೀವು ಸಾಲ ಮಾಡಿ ಬಡ್ಡಿ ಕಟ್ಟಿ ಗ್ಯಾರಂಟಿ ಕೊಡೋದಾದ್ರೆ ಏನ್ ಸಾಧನೆ ಆಗ್ತದೆ? ಆ ಬಡ್ಡಿ ಅವ್ರ ಮೇಲೆ ಹೋಗ್ತದೆ. ಸಾಲ ತಲಾ 1,27,000 ರೂಪಾಯಿ ಬರ್ತದೆ. ಕುರಿಕಾಯಿ ಹಾಕಲೋ ದನಕಾಯಿ ಹಾಕಲು ಏನ್ ಗೊತ್ತಿದ್ದಪ್ಪ, 1,10,000 ನೋಡಿರಕ್ಕಿಲ್ಲ. ನೀವು ಸಿದ್ದರಾಮಯ್ಯನವರು 1,27,000 ಅವ್ರ ಸುಮಾರು ಹಾಕಿದ್ದಾರೆ. ಇದು ಬಹಳ ಸಂದಿಗ್ಧ ಸ್ಥಿತಿ ಇದ್ದ ಸಂದರ್ಭದಲ್ಲಿ ಹೇಳ್ತಾ, ಮಾನ್ಯ ಸಿದ್ದರಾಮಯ್ಯನವರು ಸಮಾಜವಾದ ಪಾರ್ಟಿಯಿಂದ ಬೆಳೆದು ಬಂದವರು. ಆದ್ರೆ ಇತ್ತೀಚೆಗೆ ಯಾಕೋ ತುಂಬಾ ತಾರತಮ್ಯ ಮಾಡ್ತಾರೆ. ಕಾಂಗ್ರೆಸ್ನವರಿಗೆ 50 ಕೋಟಿ, ನಮ್ಗೆ 25 ಕೋಟಿ. ನಾವೇನು ಶಾಸಕರು ಮಾಡಿದ ಜನ ಯಾತಕ್ಕೆ ನಾವು GST ಕಟ್ಟಲ್ವಾ? ನಾವೇನು ಟ್ಯಾಕ್ಸ್ ಕಟ್ಟೋದಿಲ್ವಾ? ಯಾಕೆ ಈ ತಾರತಮ್ಯ? ನಮ್ಮ ಶಿವಲಿಂಗೇಗೌಡರು ಬಹಳಷ್ಟು ಕೇಂದ್ರ ಸರ್ಕಾರಕ್ಕೆ ಬಟ್ ಮಾಡಿ ಹೇಳಿದ್ದಾರೆ. ಅದು ನಾನು ಒಪ್ತೀನಿ, ನಮಗೆ ಬರಬೇಕು ನಮ್ಮ ರಾಜ್ಯಕ್ಕೆ, ಅದ್ರ ಬಗ್ಗೆ ಒಪ್ತೀನಿ. ನೀವೇನ್ ಮಾಡ್ತಾ ಇದ್ದೀರಿ? ನೀವು ಅದೇ ತಾನೇ ಮಾಡ್ತಾ ಇರೋದು. ಕಾಂಗ್ರೆಸ್ 50, ನಮ್ಗೆ 25. ಹಂಗಾರೆ ಬಿಜೆಪಿಯವ್ರದು ದರದಲ್ಲ ಟ್ಯಾಕ್ಸ್ ಎಲ್ಲ GST ತಗೊಳಕ್ ಹೋಗ್ಬೇಡಿ, ಒಂದು ಆದೇಶ ಮಾಡ್ಬಿಡಿ. ಅದನ್ನ ಬಿಟ್ಟು ಈ ರೀತಿ ಮಾಡೋದು ಬಹುಶಃ ತಾರತಮ್ಯ ಅಂತ ನಾನಾದ್ರೂ ಭಾವಿಸ್ತೇನೆ. ಲೋಕೋಪಯೋಗಿ ಇಲಾಖೆಗೆ 10,000 ಕೋಟಿ ಕೊಟ್ಟಿದ್ದೀರಿ. ಖರ್ಚಾಗಿರೋದು ಕೇವಲ 7,000 ಕೋಟಿ. ಇನ್ನೂ ಬಹುಶಃ 3,000 ಕೋಟಿ ಪೆಂಡಿಂಗ್ ಇದೆ. ಎಲ್ಲೇ ನೋಡಿ ಇವತ್ತು 10,735 ಕೋಟಿ ಬಜೆಟ್ ಅಲ್ಲಿ ಕೊಟ್ಟಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.